50% ಬ್ಯಾಟ್ರಿವರೆಗೂ ಅದು 9 ಕಿಲೋಮೀಟರ್ ರೀಚ್ ಆಗಿದೆ. ಸೊ ಫಾಲೋ ಮಾಡ್ತಾ ಹೋದರೆ ಅದು 18 ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ಅನಿಸುತ್ತೆ. ಇವಾಗ ಡ್ರೋನ್ನ ಹುಡ್ಕೊಂಡು ಹೋಗಬೇಕು. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ನಾನು DJI Air 3 ಬಗ್ಗೆ ರಿವ್ಯೂ ಮಾಡಿದ್ದೆ. ಬಟ್ ಈ ವಿಡಿಯೋದಲ್ಲಿ DJI Air 3 ಡ್ರೋನ್ ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಇದರ ಒಂದು ರೇಂಜ್ ಏನು ಮತ್ತು ಇದರ ಕಿಲೋಮೀಟರ್ ಅಂದರೆ ಟಾಪ್ ಸ್ಪೀಡ್ ಏನು ಅಂತ ಚೆಕ್ ಮಾಡೋಣ ಬನ್ನಿ. ಸೊ ಡ್ರೋನನ್ನು ಹೊರಗಡೆ ಇಟ್ಟಿದ್ದೀನಿ, ನಾನು ಇಂಡೋರಲ್ಲಿದ್ದೀನಿ. ಸೊ ಡ್ರೋನು ಹೊರಗಡೆ ಇದೆ, ನೋಡೋಣ. ಆ್ಯಕ್ಚುಲಿ ಕ್ಲೌಡಿ ಕೂಡ ಇದೆ, ಅಂದರೆ ಮಳೆ ಬರೋ ಥರ ಕೂಡ ಇದೆ. ನೋಡೋಣ ಎಷ್ಟು ದೂರ ಹೋಗುತ್ತೆ ಅಂತ. ಸೊ ಇವಾಗ 99% ಚಾರ್ಜ್ ಇದೆ ಡ್ರೋನಲ್ಲಿ. ಓಕೆನಾ? ಸೊ ಚೆಕ್ ಮಾಡೋಣ. ಡ್ರೋನ್ ಆನ್ ಆಯಿತು. ಸೊ ಸೆನ್ಸರ್ ಕೂಡ ಆನ್ ಇದೆ. ಡ್ರೋನ್ ಬಿಡ್ತಾ ಇದ್ದೀನಿ. ಸೊ ಎಷ್ಟು ದೂರ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಮಳೆ ಬರೋ ಥರ ಕೂಡ ಇದೆ. ತುಂಬ ರಿಸ್ಕಿ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಡ್ರೋನನ್ನು ಬಿಡೋದು. ಸೊ ಪರವಾಗಿಲ್ಲ, ನೋಡೋಣ. ನಿಮಗೋಸ್ಕರನಾದರೂ ಇವತ್ತು ಎಷ್ಟು ದೂರ ಹೋಗುತ್ತೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಫ್ಲೈ ಮಾಡೋಣ. ಸೊ ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ಮೋಡಲ್ಲಿ ಹಾಕ್ತೀನಿ ಇವಾಗ. ಓಕೆನಾ? ಇದರ ಟಾಪ್ ಸ್ಪೀಡ್ನು ಕೂಡ ಚೆಕ್ ಮಾಡಿದಾಗುತ್ತೆ. ಸೊ 73, 74, 75 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ಸಿಗ್ನಲ್ನ ಇಶ್ಯೂ ಸ್ಟಾರ್ಟ್ ಆಯಿತು. ಸೊ ಯಾಕಂದರೆ ಇಂಡೋರಲ್ಲಿ ಇದನ್ನೆಲ್ಲ, ಅದಕ್ಕೋಸ್ಕರ ಸಿಗ್ನಲ್ನ ಇಶ್ಯೂ ಬರ್ತಾಯಿದೆ. ಸೊ ನೀವು ನೋಡ್ಬೋದು, ಯೆಲ್ಲೋ ಲೈನ್ ಬರ್ತಾಯಿದೆ. ಔಟ್ಡೋರ್ ಹೋದರೆ ಸಿಗ್ನಲ್ ಮತ್ತೆ ಬರುತ್ತೆ, ಬಟ್ ನಾನು ನಿಮಗೆ ಕಾಣೋದಿಲ್ಲ. ಸೊ ನೋಡೋಣ, ಎಲ್ಲರಿಗೂ ಸಿಗ್ನಲ್ ಬರುತ್ತೆ ಅಲ್ಲಿವರೆಗೂ. ಓಕೆ, ಇಂಡೋರಲ್ಲಿದ್ದಾಗ ಸಿಗ್ನಲ್ನ ತುಂಬ ಕಾಡಿಸ್ತಾ ಇದೆ. ಸೊ ಓಕೆ, ಔಟ್ಡೋರ್ ಹೋಗ್ತೀನಿ. ಔಟ್ಡೋರ್ ಹೋಗ್ಬಿಟ್ಟು ಅಲ್ಲಿಂದನೇ ಹಾರಿಸ್ತೀನಿ. ಬಟ್ ಸ್ಕ್ರೀನ್ ರೆಕಾರ್ಡಲ್ಲಿ ವೀಡಿಯೋ ಇರುತ್ತೆ, ನಿಮಗೆ ಅದನ್ನ ತೋರಿಸ್ತೀನಿ ಔಟ್ಡೋರಲ್ಲಿಂದ ನಿಂತ್ಕೊಂಡು. ಓಕೆ, ಹಾಗೆ ಮುಂದೆ ಕಳಿಸ್ತಾನೆ ಇದ್ದೀನಿ. ಸೊ ನೋಡೋಣ ಎಷ್ಟು ದೂರ ಹೋಗುತ್ತೆ ಅಂತ. ಸೊ ಹಾವೇರಿಲಿ ಆಲ್ರೆಡಿ ಮಳೆ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ನೀವು ಟಾಪ್ ಸ್ಪೀಡನ್ನು ಚೆಕ್ ಮಾಡ್ಬೋದು. 75 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಆಲ್ರೆಡಿ 1 ಕಿಲೋಮೀಟರ್ನ ಕ್ರಾಸ್ ಆಯಿತು. ಯಾವುದಾದ್ರೂ ಹಕ್ಕಿ ಅಥವಾ ಯಾವುದಾದ್ರೂ ಪಕ್ಷಿಗಳಿಗೆ ಕ್ರ್ಯಾಶ್ ಆಗಿ ಡ್ರೋನ್ ಬಿದ್ದರೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ. 1.5 ಲಕ್ಷ ಹೋಯಿತು ಅಂತ ಅಂದ್ಕೊಳ್ಳೋದೆ. ಸೊ ಇಂಡೋರಲ್ಲಿದ್ದಾಗ ನೆಟ್ವರ್ಕ್ ಬರಲಿಲ್ಲ, ಬಟ್ ಔಟ್ಡೋರಲ್ಲಿ ಬಂದಾಗ ನೆಟ್ವರ್ಕ್ ಸಿಗ್ತಾ ಇದೆ ಸರ್ವರು. ಸೊ ಬ್ಯಾಟ್ರಿ ಪರ್ಸೆಂಟೇಜ್ ಇವಾಗ 94ಗೆ ಬಂದಿದೆ. ಸೊ 2 ಕಿಲೋಮೀಟರ್ನ ಹತ್ತತ್ರ ಬಂತು ಡ್ರೋನು. ಹತ್ತಿರ ಇದೆ, 1800 ಮೀಟ್ರ್ ಹೋಗಿದೆ. ಹೈಟ್ ತುಂಬ ಕಡಿಮೆ ಇದೆ, 52 ಮೀಟ್ರ್ ಇದೆ. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಜಾಸ್ತಿ ಇದ್ದಷ್ಟು ರೇಂಜ್ ಜಾಸ್ತಿ. ಮುಂದೆ ನೋಡ್ತಾ ಇರ್ಬೋದು ನೀವು, ಮಳೆ ಬರ್ತಾ ಇದೆ. ಸೊ ಮಳೆ ಬರೋ ಥರ ಇದ್ದರೂ ಕೂಡ ಅದೇ ಇದರಲ್ಲಿ ನಾನು ಡ್ರೋನನ್ನು ಫ್ಲೈ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ 2 ಕಿಲೋಮೀಟರ್ ಕ್ರಾಸ್ ಆಯಿತು. ಸಾಧ್ಯ ಆದರೆ ಕ್ಯಾಮ್ರಾನ ನನ್ನ ಕಡೆ ಹೊಲಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಒಳಗಡೆ ಹೋಗಿದ್ದರಿಂದ ಸಿಗ್ನಲ್ ಹೋಗಿತ್ತು. ಸೊ ನೋಡೋಣ ಸಿಗ್ನಲ್ ಬರುತ್ತೆ ಅಂತ. ಓಕೆ, ಕ್ಯಾನ್ಸಲ್ ಮಾಡ್ತೀನಿ, ಮತ್ತೆ ವಾಪಸ್ ಕಳಿಸ್ತೀನಿ ಡ್ರೋನನ್ನು ಮುಂದೆ. ಮುಂದೆ ಮಳೆ ಇದೆ. ಸೊ ನಾನಿರೋ ಲೊಕೇಶನಲ್ಲಿ, ಅಂದರೆ ನನ್ನ ಡ್ರೋನ್ ಇರೋ ಲೊಕೇಶನಲ್ಲಿ ಮಳೆ ಬಂದರೆ ಏನು ಮಾಡೋದು? ನೋಡೋಣ ಏನಾಗುತ್ತೆ ಅಂತ. ಬಿದ್ದರೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ, ಡ್ರೋನ್ ಪೂರ್ತಿ ಹಾಳಾಗುತ್ತೆ. ಸೊ 3.5 ಕಿಲೋಮೀಟ್ರ್ ಹೋಯಿತು ಇವಾಗ. ಟಾಪ್ ಸ್ಪೀಡು 75 ಕಿಲೋಮೀಟರ್ಸ್, 76 ಕಿಲೋಮೀಟ್ರನ್ನ ರೀಚ್ ಆಗ್ತಾಯಿಲ್ಲ. ಟ್ರೈ ಮಾಡ್ತಾಯಿದೆ, ಬಟ್ 76 ಕಿಲೋಮೀಟ್ರ್ ರೀಚ್ ಆಗ್ತಾಯಿಲ್ಲ. ಸೊ ಲೆಫ್ಟ್ ಸೈಡ್ ನೋಡ್ತಿರಲ್ಲ, ಅದು ಮ್ಯಾಪು. ಓಕೆನಾ? 4 ಕಿಲೋಮೀಟ್ರ್ ರೀಚ್ ಆಯಿತು ಡ್ರೋನು. ಯೆಲ್ಲೋ ಲೈನು ಬಂದು ಹೋಯಿತು ಸಿಗ್ನಲ್ಲು. ಸೊ ಇಲ್ಲಿ RC ಕಂಟ್ರೋಲರ್ ಸಿಗ್ನಲ್ ಇದೆಯಲ್ಲ ಮೇಲ್ಗಡೆ ವೈಟ್ ಬಾರಲ್ಲಿ. ಸೊ 4 ಚಾನಲ್ ತೋರಿಸ್ತಾ ಇದೆ, ಇವಾಗ 3 ಚಾನಲ್ಲು. ಸೊ ಸಿಗ್ನಲ್ ಕಡಿಮೆ ಆಗ್ತಾಯಿದೆ. ವೀಡಿಯೋ ಕೂಡ ಟ್ರಾನ್ಸ್ಮಿಷನ್ ಸ್ವಲ್ಪ ಸ್ಲೋ ಆಗ್ತಾಯಿದೆ, ಅಂದರೆ ವೀಡಿಯೋ ಸ್ವಲ್ಪ ಬ್ಲರ್ ಬಂದಿರೋ ಥರ ಫೀಲ್ ಆಗ್ತಾಯಿದೆ. ಹಾಗೆ ಕಂಟಿನ್ಯೂ ಮೂವ್ ಮಾಡ್ತಾಯಿದ್ದೀನಿ. ಸೊ 4.5 ಕಿಲೋಮೀಟ್ರ್ ಹೋಯಿತು. ಬಟ್
ಹತ್ತತ್ರ 5 ಕಿಲೋಮೀಟ್ರ್ ಹೋಯಿತು ಇವಾಗ ಡ್ರೋನು. ಸೊ ಅಲ್ಲಿ ಬಿದ್ದರೆ ಮಾತ್ರ ಮುಗಿದೋಯ್ತು ನನ್ನ ಕತೆ. ಸೊ ಮುಂದೆ ಹೋಗ್ತಾ ಇರೋ ಲೊಕೇಶನಲ್ಲೇ ಮಳೆ ಇರೋದು, ನೋಡೋಣ ಏನಾಗುತ್ತೆ ಅಂತ. ಓಕೆ, ಹತ್ತತ್ರ ಓಕೆ ಡನ್. 5000 ಮೀಟರ್ಸ್ ಕ್ರಾಸ್ ಆಗಿದೆ. ಸೊ ಮೊಬೈಲ್ ಓಕೆ 5 ಕಿಲೋಮೀಟ್ರನ್ನ ಕ್ರಾಸ್ ಆಯಿತು ನನ್ನ ಡ್ರೋನು. ಸೊ ಇಷ್ಟು ಕಷ್ಟಪಟ್ಟು ಇಷ್ಟು ರಿಸ್ಕ್ ತೊಗೊಂಡು ಹಾರಿಸಿದ್ದಕ್ಕೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. 5500 ಮೀಟರ್ಸ್ ಕ್ರಾಸ್ ಆಗುತ್ತೆ ಇವಾಗ. ಓಕೆ, 5500 ಮೀಟರ್ಸ್ ಕ್ರಾಸ್ ಆಯಿತು ಅಂದರೆ 5.5 ಕಿಲೋಮೀಟ್ರನ್ನ ದಾಟಿದೆ ಡ್ರೋನು. ಇಲ್ಲಿ ಯಾವುದೋ ಕೆರೆ ಇದೆ, ಇದನ್ನು ನಾನು ನೋಡಿರಲಿಲ್ಲ. ಓಕೆ, ಸಿಗ್ನಲ್ ವೀಕ್ ಆಗ್ತಾಯಿದೆ. ಡ್ರೋನ್ನ ಇನ್ನೂ ಸ್ವಲ್ಪ ಹೈಟ್ ಕಳಿಸೋಣ. ಓಕೆ, ಸಿಗ್ನಲ್ ಪೂರ್ತಿ ವೀಕ್ ಆಗ್ತಾಯಿದೆ, ಬಟ್ ಡ್ರೋನ್ ಹೋಗ್ತಾನೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, 6 ಕಿಲೋಮೀಟರ್ಸ್ ರೀಚ್ ಆಗ್ತಾ ಇದೆ, ಬಟ್ ಸಿಗ್ನಲ್ ಪ್ರಾಬ್ಲಮ್ ಬರ್ತಾ ಇದೆ. ಓಕೆ, 6 ಕಿಲೋಮೀಟರ್ ರೀಚ್ ಆಯಿತು. 6 ಕಿಲೋಮೀಟರ್ ದಾಟಿ ಹೋಗ್ತಾ ಇದೆ, ಬಟ್ ವೀಡಿಯೋ ಸ್ಟ್ರಕ್ ಆಗಿದೆ. ನನಗೆ ವೀಡಿಯೋ ಅಂತೂ ಏನು ಕಾಣಿಸ್ತಾ ಇಲ್ಲ, ಬಟ್ ಡ್ರೋನ್ ಮಾತ್ರ ಮೂವ್ ಆಗ್ತಾ ಇದೆ. ಸಿಗ್ನಲ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ, ಏನಾಗುತ್ತೆ ಅಂತ ನೋಡೋಣ. ಡ್ರೋನ್ ಮೂವ್ ಆಗ್ತಾ ಇದೆ, ಬಟ್ ವೀಡಿಯೋ ಕಾಣಿಸ್ತಾ ಇಲ್ಲ. ಓಕೆ, 6000. ತುಂಬ ಮಳೆ ಮೋಡ ಆಗಿದೆ. 6500 ಮೀಟ್ರ್ ಕ್ರಾಸ್ ಆಯಿತು ಡ್ರೋನು, ಅಂದರೆ 6.5 ಕಿಲೋಮೀಟ್ರಿಗಿಂತ ಹೆಚ್ಚು ಡ್ರೋನ್ ಮೂವ್ ಆಗಿದೆ. ಓಕೆ, 7 ಕಿಲೋಮೀಟರ್ಸ್ ರೀಚ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. 6700 ಮೀಟ್ರ್ ಕ್ರಾಸ್ ಆಯಿತು. ಓಕೆ ಮೂವ್ ಆಗು. ಸಿಗ್ನಲ್ ತುಂಬ ವೀಕ್ ಇದೆ. ಸೊ ಮಳೆ ಗಾಳಿ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ 7 ಕಿಲೋಮೀಟರ್ಸ್ನ ರೀಚ್ ಮಾಡಿ ನೋಡಬೇಕು. ಓಕೆ, 7 ಕಿಲೋಮೀಟರ್ ರೀಚ್ ಆಯಿತು ಡ್ರೋನು. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಮೋಡ ಆಗಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಳೆ ಬರ್ಬೋದು. ನಾನು ಡ್ರೋನ್ ವಾಪಸ್ ತೊಗೊಳ್ಳುವಾಗಲೇ ಮಳೆ ಬಂದರೂ ಬರ್ಬೋದು. ಗಾಳಿ ಕೂಡ ಸಿಕ್ಕಾಪಟ್ಟೆ ಬೀಸ್ತಾ ಇದೆ. ಸೊ 7000 ಕ್ರಾಸ್ ಆಗಿದೆ. ನೋಡೋಣ, 8 ಕಿಲೋಮೀಟ್ರ್ವರೆಗೂ ಕಳಿಸಿ ನಮ್ಮ ಒಂದು ಡ್ರೋನನ್ನು ರಿಟರ್ನ್ ತೊಗೊಳ್ಳೋಣ. ಯಾಕೆಂದರೆ ಮಳೆ ಬರೋ ಥರ ಇದೆ. ಹಾಗಾಗಿ ಸೊ ಇಂಥ ಟೈಮಲ್ಲೂ ಕೂಡ ನಾನು ರಿಸ್ಕ್ ತೊಗೊಂಡು ಹಾರಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ಕೊಡೋಣ ಅಂತ. ಗಾಳಿ ಕೂಡ ಹೆವಿ ಇದೆ. 7500 ಮೀಟ್ರ್. ಓಕೆ, ಇನ್ನೊಂದು 500 ಮೀಟ್ರ್ವರೆಗೂ ಬಿಟ್ಟು ಆಮೇಲೆ ನಮ್ಮ ಡ್ರೋನ್ನ ರಿಟರ್ನ್ ತೊಗೊಳ್ಳೋಣ. ಓಕೆನಾ? ಓಕೆ, 7000 ಸಿಗ್ನಲ್ ಹೋಗ್ತಾ ಇದೆ, ಫುಲ್ಲು ರೆಡ್ ಆಗಿದೆ. ಓಕೆ, ಹೋಗುತ್ತೋ ಇಲ್ಲಿ ಹೋಗುತ್ತಿಲ್ಲ. ಇನ್ನೊಂದು 300 ಮೀಟ್ರ್ ಹೋದರೆ 8 ಕಿಲೋಮೀಟ್ರ್ ರೀಚ್ ಆದಂಗೆ. ಹಾಗೇನಾದರೂ ಸಿಗ್ನಲ್ ಕಟ್ಟಾದರೆ ಡ್ರೋನ್ ವಾಪಸ್ ಬರುತ್ತೆ, ಬಟ್ ಮಳೆ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ. 60% ಚಾರ್ಜ್ ಇದೆ, ಬಟ್ ಆಪೋಸಿಟ್ ಸೈಡಲ್ಲಿ ಬರೀ ಮಳೆ ಗಾಳಿ ಆಪೋಸಿಟ್ ಸೈಡ್ ಇರೋದ್ರಿಂದ ವಾಪಸ್ ಬರೋದಕ್ಕೆ ತುಂಬ ಚಾರ್ಜ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಓಕೆ, 68 ಕಿಲೋಮೀಟ್ರ್ ಕ್ರಾಸ್ ಆಯಿತು ಏರ್ 3 ಡ್ರೋನ್. ಸೊ 50% ಚಾರ್ಜ್ ಖಾಲಿ ಆಗೋವರೆಗೂ ಬಿಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಹೋದರೆ ಇನ್ನೂ 1 ಕಿಲೋಮೀಟ್ರ್ ಹೋಗಲಿ, ನಿಮಗೋಸ್ಕರ ಅಷ್ಟು ರಿಸ್ಕನ್ನು ತೊಗೊಂಡ್ಬಿಡೋಣ ಇನ್ನೊಂದು ಸ್ವಲ್ಪ. 8300 ಮೀಟ್ರ್, 8000 ಅಲ್ಟಿಮೇಟ್. 8 ಕಿಲೋಮೀಟ್ರ್ ಡ್ರೋನನ್ನು ಫ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. 8 ಕಿಲೋಮೀಟ್ರ್ ದೂರದಲ್ಲಿರೋದನ್ನು ನಾನು ಇಲ್ಲೇ ಕೂತ್ಕೊಂಡು ನೋಡ್ಬೋದು ಅಂತ ಹೇಳಿದ್ರೆ ನಿಜವಾಗ್ಲೂ DJ ಅನ್ನೋರಿಗೆ ಸಲ್ಯೂಟ್ ಹೊಡಿಬೇಕು. ಓಕೆ, ಹತ್ತತ್ರ 9 ಕಿಲೋಮೀಟ್ರಿಗೆ ಹತ್ತತ್ರ ಬಂದಿದೆ. 9 ಕಿಲೋಮೀಟ್ರ್ ರೀಚ್ ಆಗ್ತಿದ್ದಂಗೆ ನಾನು ನನ್ನ ಡ್ರೋನನ್ನು ವಾಪಸ್ ತೊಗೋತೀನಿ, ಯಾಕಂದರೆ ಅತಿ ರಿಸ್ಕ್ ಬೇಡ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಕ್ಲೌಡಿ ಆಗಿದೆ, ಸಿಕ್ಕಾಪಟ್ಟೆ ಮಳೆ ಮೋಡ ಆಯಿತು. ಓಕೆ, 8800 ಮೀಟ್ರ್, 8000 ಬ್ಯಾಟ್ರಿ ಲೆವೆಲ್ ಕ್ಲೋಸ್. ಓಕೆ, ನೋ 9 ಕಿಲೋಮೀಟ್ರ್ ರೀಚ್ ಮಾಡೋಣ. ಓಕೆ, 9 ಕಿಲೋಮೀಟ್ರ್ ರೀಚ್ ಆಯಿತು. ಇವಾಗ ನಮ್ಮ ಒಂದು ಡ್ರೋನ್ನ ರಿಟರ್ನ್ ತೊಗೊಳ್ಳೋಣ. ಸೊ DJI Air 3 ಡ್ರೋನು 50% ಬ್ಯಾಟ್ರಿವರೆಗೂ ಅದು 9 ಕಿಲೋಮೀಟ್ರ್ ರೀಚ್ ಆಗಿದೆ. ಸೊ ಫಾಲೋ ಮಾಡ್ತಾ ಹೋದರೆ ಅದು 18 ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಅಂತ ಅನಿಸುತ್ತೆ. ಸೊ ಡ್ರೋನ್ ವಾಪಸ್ ಬರ್ತಾಯಿದೆ, ಬಟ್ ಕಾಣ್ತಾ ಇಲ್ಲ. ಓಕೆ, 50 km/h ಸ್ಪೀಡಲ್ಲಿ ಬರ್ತಾ ಇದೆ. ಸೊ ಮ್ಯಾನುವಲಾಗಿ ಆಪ್ರೇಟ್ ಮಾಡಿಬಿಡೋಣ, ಯಾಕಂದರೆ ತುಂಬ ಸ್ಲೋ ಆಗುತ್ತೆ, ಮಳೆ ಮೋಡ ಇದೆ. ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಆಟೋ ರಿಟರ್ನ್ ಹೋಮನ್ನು. ನಾನೇ ಮ್ಯಾನುವಲಾಗಿ ಆಪ್ರೇಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ಪೀಡ್ ಜಾಸ್ತಿ ಸಿಗಲಿ ಅಂತ. ಸೊ ನನ್ನ ಹೋಮ್ ಪಾಯಿಂಟಿಂದ 9 ಕಿಲೋಮೀಟ್ರ್ ದೂರ ನಾನು ನನ್ನ ಡ್ರೋನನ್ನು ಹಾರಿಸಿದ್ದೀನಿ. ಸೊ ಇಷ್ಟೊಂದು ರಿಸ್ಕ್ ತೊಗೊಂಡಿದ್ದಕ್ಕಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 9 ಕಿಲೋಮೀಟ್ರ್. ನನಗೆ ಆ್ಯಕ್ಚುಲಿ ಡ್ರೋನ್ನ ವೀಡಿಯೋ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಕಾಣಿಸ್ತಾ ಇದೆ. ಸೊ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಯಾಕಂದರೆ ತುಂಬ ದೂರ ಹೋಗಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಡ್ರೋನ್ ವಾಪಸ್ ಬರ್ತಾ ಇದೆ. ನೀವಿಲ್ಲಿ GPS ಅಲ್ಲಿ ನೋಡ್ಬೋದು, ತುಂಬ ದೂರ ಹೋದಾಗ ನಿಮಗೆ ಡ್ರೋನು
ಎಲ್ಲಿದೆ ಅಂತ ಗೊತ್ತಾಗಂಗಿಲ್ಲ, ಯಾವ ರೀತಿ ಆಪ್ರೇಟ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾವ ಕಡೆ ತಿರುಗಿಸ್ಬೇಕು ಅಂತ ಗೊತ್ತಾಗಲ್ಲ. ಆವಾಗ ಈ ಲೈನ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಥವಾ ಇಲ್ಲಿ ನೀವು ವೀಡಿಯೋದಲ್ಲಿ ನೋಡ್ಬೋದು ಎಚ್ ಪಾಯಿಂಟ್ ಅಂತ ತೋರಿಸಿಲ್ಲ, ಅದು ಹೋಮ್ ಪಾಯಿಂಟ್, ಅಂದರೆ ನೀವು ಯಾವ ಕಡೆ ಇದ್ದೀರಾ ಅಂತಂದು. ಸೊ ಅದನ್ನು ನೋಡಿ ಕೂಡ ನೀವು ನಿಮ್ಮ ಒಂದು ಡ್ರೋನನ್ನು ರಿಟರ್ನ್ ತೊಗೋಬೋದು. ಸೊ ಡ್ರೋನ್ ಬರ್ತಾಯಿದೆ 75 km/h ಸ್ಪೀಡಲ್ಲಿ ಬರ್ತಾಯಿದೆ. ಇದು ಟಾಪ್ ಸ್ಪೀಡ್ ಇದ್ರದ್ದು. ಮೀಡಿಯಮ್ ಅಂದರೆ ಇದು ಸ್ಪೋರ್ಟ್ಸ್ ಮೋಡಲ್ಲಿ. ನಾರ್ಮಲ್ ಮೋಡಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಸ್ವಲ್ಪ ಹತ್ತಿರ ಬಂದಾಗ ನೋಡೋಣ. ಓಕೆನಾ, ಒಂದು 2 ಕಿಲೋಮೀಟರ್ಸ್ ಹತ್ತಿರ ಬಂದಾಗ ನೋಡೋಣ. ಯಾಕಂದರೆ ಇನ್ನು 7.5 ಕಿಲೋಮೀಟರ್ ದೂರ ಇದೆ ನಮ್ಮಿಂದ ಅದು. ಹಾಗಾಗಿ ಇವಾಗಲೇ ಬೇಡ ಅಂತ ನನ್ನ ಅನಿಸಿಕೆ. ಮಳೆ ಮೋಡ ಸಿಕ್ಕಾಪಟ್ಟೆ ಆಗಿದೆ, ಪೂರ್ತಿ ಕ್ಲೌಡ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಮಳೆ ಆದರೆ ತುಂಬ ಕಷ್ಟ. ಡ್ರೋನ್ ಹೊಗೇನೆ ಅಂತ ಹೇಳಬಹುದು. ಸೊ ಹೊರಗಡೆ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ವಾಯ್ಸ್ ಯಾವ ರೀತಿ ಕೇಳಿಸ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೋಡೋಣ. ಇಮೇಜ್ ಟ್ರಾನ್ಸ್ಮಿಷನ್ ಸಿಗ್ನಲ್ ಮೇ ಬಿ ಬ್ಲಾಕ್ಡ್, ಪೊಸಿಷನ್ ರಿಮೋಟ್ ಕಂಟ್ರೋಲರ್ ಟು ಫೇಸ್ ದ ಡ್ರೋನ್. ಓಕೆ, ಡ್ರೋನ್ ಕಡೆ ತಿರುಗಿಸಿ ಅಂತ ಹೇಳ್ತಾ ಇದೆ. ಸೊ ಡ್ರೋನ್ ಯಾವ ಕಡೆ ಹೋಗಿದೆ ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಸೈಡ್ ಮೂವ್ ಮಾಡಿದ್ದೀನಿ. ವೀಡಿಯೋ ಸ್ಟ್ರಕ್ ಆಗಿದೆ, ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಟ್ ಡ್ರೋನ್ ವಾಪಸ್ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ನೋ ಇಶ್ಯೂ. ಇನ್ನೂ 6 ಕಿಲೋಮೀಟರ್ ಡ್ರೋನ್ ಇದೆ. 12 ನಿಮಿಷ ಆಯಿತು ಆಲ್ರೆಡಿ. ಸೊ ಸ್ಪೋರ್ಟ್ಸ್ ಮೋಡಲ್ಲಿ ನೀವು ನಿಮ್ಮ ಡ್ರೋನನ್ನು ಆಪ್ರೇಟ್ ಮಾಡುವಾಗ ಚಾರ್ಜ್ ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ. ನೋಡಿ 43%ಗೆ ಬಂತು. ಎಷ್ಟು ನಿಮಿಷಕ್ಕೆ? 12 ನಿಮಿಷಕ್ಕೆ. ಇನ್ನು 5.5 ಕಿಲೋಮೀಟರ್ ದೂರ ಇದೆ. ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. RC ಸಿಗ್ನಲ್ ಮಾತ್ರ ಯೆಲ್ಲೋ ಲೈನ್ ಬಿಟ್ಟು ಬೇರೆ ಚೇಂಜ್ ಆಗ್ತಾನೇ ಇಲ್ಲ. ಸೊ 5 ಕಿಲೋಮೀಟರ್ ದೂರ ಇದೆ. ಯೆಲ್ಲೋ ಲೈನ್ 2 ಲೈನ್ಸ್ ಮಾತ್ರ ಇದೆ. ಇವಾಗ 3 ಲೈನ್ಸ್ ಆಯಿತು. 38% ಚಾರ್ಜ್ ಇದೆ. ಸೊ ಟೋಟಲಿ DJI Air 3 ಡ್ರೋನ್ 9 ಕಿಲೋಮೀಟ್ರನ್ನ ನಾನು ಕಳಿಸಿದ್ದೀನಿ. ನಿಮಗೋಸ್ಕರ ರಿಸ್ಕ್ ತೊಗೊಂಡು ಕಳಿಸಿದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನೋಡಿ ಆಲ್ರೆಡಿ. ಓಕೆ, ಬ್ಯಾಟ್ರಿ ಲೆವೆಲ್ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ಡಿಸ್ಟೆನ್ಸ್ ನೋಡ್ರಿ, ಸಿಕ್ಕಾಪಟ್ಟೆ ದೂರ ಹೋಗಿದೆ. ಇನ್ನು 4 ಕಿಲೋಮೀಟರ್ ದೂರ ಇದೆ. 35% ಮಾತ್ರ ಚಾರ್ಜ್ ಇದೆ. ಟಾಪ್ ಸ್ಪೀಡ್ ಕಡಿಮೆ ಆಗಿದೆ, ಯಾಕಂದರೆ ಎದುರುಗಡೆ ಗಾಳಿ ಇದೆ. ಸೊ ಅದರ ಆಪೋಸಿಟ್ಗೆ ಗಾಳಿ ಇರೋದ್ರಿಂದ ಟಾಪ್ ಸ್ಪೀಡ್ ತುಂಬಾ ಕಡಿಮೆ ಆಗಿದೆ. 67 km/h ಸ್ಪೀಡಲ್ಲಿ ಬರ್ತಾ ಇದೆ. 10 km/h ಸ್ಪೀಡ್ ಅಷ್ಟು ಕಡಿಮೆ ಆಗಿದೆ. ಓಕೆನಾ, 75 ಕಿಲೋಮೀಟರ್ ಬರಬೇಕಾಗಿದ್ದು 65 km/h ಸ್ಪೀಡಲ್ಲಿ ಬರ್ತಾ ಇದೆ. ಇನ್ನೂ ಕಡಿಮೆ ಆಯಿತು ಟಾಪ್ ಸ್ಪೀಡು. ಸಿಕ್ಕಾಪಟ್ಟೆ ಗಾಳಿ ಇದೆ ಅನಿಸುತ್ತೆ. ಸ್ವಲ್ಪ ಕೆಳಗೆ ಇಳಿಸ್ಕೊಳ್ಳೋಣ ಡ್ರೋನನ್ನು. ಇದೇ ರೀತಿ ಆದರೆ ನನ್ನ ಡ್ರೋನ್ ವಾಪಸ್ ಬರೋದು ಕೂಡ ಕಷ್ಟ ಆಗುತ್ತೆ. ಓಕೆ, 4 ಕಿಲೋಮೀಟ್ರ್ ಸ್ವಲ್ಪ ಹತ್ರ ಬಂತು. ಸ್ವಲ್ಪ ಧೈರ್ಯ ಬರ್ತಾ ಇದೆ, ಆದರೂ ಕೂಡ ಹೇಳೋಕ್ಕಾಗಲ್ಲ, ಮಳೆ ಮೋಡ ಇದೆ. ಸ್ಟ್ರಾಂಗ್ ವಿಂಡ್ ವಾರ್ನಿಂಗ್ ನೋಡಿದ್ರಲ್ಲ. ಸೊ ಹನಿ ಸ್ಟಾರ್ಟ್ ಆಯಿತು ಮಳೆ ಬರೋದಕ್ಕೆ. 60 km/h ಸ್ಟ್ರಾಂಗ್ ವಿಂಡ್ ವಾರ್ನಿಂಗ್. ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ಇನ್ನು 3 ಕಿಲೋಮೀಟರ್ ಇದೆ ಡ್ರೋನು. ಸೊ ಹೈಟನ್ನು 43 ಮೀಟರ್ ಇಟ್ಟಿದ್ದೀನಿ. ಗಾಳಿ ಜಾಸ್ತಿ ಬರ್ಬಾರ್ದು ಅಂತ, ಬಟ್ ಸಿಕ್ಕಾಪಟ್ಟೆ ಗಾಳಿ ಹತ್ತುತ್ತಾ ಇದೆ ಡ್ರೋನಿಗೆ. ನೋಡೋಣ ಏನಾಗುತ್ತೆ ಅಂತ. ಬರುತ್ತೋ ವಾಪಸ್ ಅಲ್ಲೇ ಮಳೆಯಲ್ಲೇ ನೆಂದು ಹಾಳಾಗುತ್ತೋ ಅಂತ ಗೊತ್ತಿಲ್ಲ. 3 ಕಿಲೋಮೀಟರ್ಸ್ ಇದೆ. 65 km/h ಸ್ಪೀಡಲ್ಲಿ ಬರ್ತಾ ಇದೆ. 25% ಮಾತ್ರ ಬ್ಯಾಟ್ರಿ ಇರೋದು. ಸೊ ನನಗಂತೂ ಯಾಕೋ ಬರೋದು ಡೌಟ್ ಅಂತ ಅನ್ನಿಸ್ತಾ ಇದೆ. ಕಮಾನ್. ಓಕೆ, ಡ್ರೋನ್ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ. ಸಿಕ್ಕಾಪಟ್ಟೆ ಗಾಳಿ ಇದೆ ಅಂತ ಹೇಳ್ತಾ ಇದೆ. ಓಕೆ, ಅಲ್ಲೇ ಲ್ಯಾಂಡ್ ಆಗ್ತಾ ಇದೆ. ಸೊ ಡ್ರೋನ್ ಅಲ್ಲೇ ಇಳಿಸ್ಬೇಕಾಯ್ತು. ಸೊ ಫೋರ್ಸ್ ಲ್ಯಾಂಡಿಂಗ್ ಮಾಡ್ತಾಯಿದ್ದೀನಿ ನಾನು ಅಲ್ಲೇ. ಇವಾಗ ಡ್ರೋನನ್ನು ಹುಡ್ಕೊಂಡು ಹೋಗಬೇಕು.
ಅಬ್ಸರ್ವ್ ಮಾಡ್ಬೋದು ನನ್ನ ಡ್ರೋನು ಕೆಳಗಡೆ ಇಳಿದಿದೆ ಆಲ್ರೆಡಿ. ಸೊ ಮತ್ತೆ ರೀಕನೆಕ್ಟ್ ಆಯಿತು. ಇಲ್ಲಿ ಲೊಕೇಶನ್ ಕೂಡ ತೋರಿಸ್ತದೆ, ನಿಮ್ಗೆ ಕಾಣಿಸ್ತಾ ಇದೆ ನಾನು ಮೂಮೆಂಟ್ ಆಗ್ತಾ ಇರೋದು, ಪ್ಲಸ್ ಅದು ಇಲ್ಲಿ ಆ್ಯರೋ ಮಾರ್ಕ್ ಇದೆಲ್ಲ ಅದು ಡ್ರೋನ್ ಇಳಿದಿರೋ ಲೊಕೇಶನ್. ಓಕೆ, ನಾನು ಇವಾಗ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ರೆಕಾರ್ಡಿಂಗ್ ಸ್ಟಾಪ್ ಆಗಿದೆ, ವಾಯ್ಸ್ ರೆಕಾರ್ಡಿಂಗ್. ಸೊ ನಾನು ಬೇರೆ ಮತ್ತೊಂದು ಸತಿ ವಾಯ್ಸ್ ರೆಕಾರ್ಡ್ ಮಾಡಿ ಆಗ್ತಾ ಇರೋದು. ಸೊ ಇಲ್ಲಿ ಬ್ಲೂಟೂತ್ ಕಾಣಿಸ್ತಿದ್ದಿಲ್ಲ, ಅದು ನಾನು ಮೂವ್ ಆಗ್ತಾ ಇರೋದು. ಸೊ ಡ್ರೋನ್ ಮತ್ತೆ ರೀಕನೆಕ್ಟ್ ಆಗಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಡಗಡೆ ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ ವಿಡಿಯೋ. ಸೊ ಪೂರ್ತಿ ಚಾರ್ಜ್ ಖಾಲಿಯಾಗಿ ಅರ್ಧಕ್ಕೇ ನನ್ನ ಡ್ರೋನ್ ಇಳಿದಿರೋದು. ಅಂದರೆ ಇನ್ನು 731 ಮೀಟ್ರ್, ಹೆಚ್ಚು ಕಡಿಮೆ 1 ಕಿಲೋಮೀಟರ್ ದೂರ ಇದ್ದಾಗಲೇ ನನ್ನ ಡ್ರೋನ್ ಲ್ಯಾಂಡ್ ಆಗುತ್ತೆ. ಯಾಕಂದರೆ ವಾಪಸ್ ಬರ್ತಾ ವಿಂಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಡ್ರೋನ್ದು, ಹಾಗಾಗಿ ಸ್ವಲ್ಪ ಬೇಗ ಲ್ಯಾಂಡ್ ಆಗುತ್ತೆ. ಸೊ ವಿಡಿಯೋದಲ್ಲಿ ಕಾಣಿಸ್ಬೋದು. ಇವಾಗ ನಾನು ಬಂದೆ, ಡ್ರೋನ್ನ ತೊಗೊಂಡೆ. ಆ್ಯಕ್ಚುಲಿ ಇನ್ನು ಡ್ರೋನ್ನ ತೊಗೊಂಡಿಲ್ಲ. ಸೊ ಡ್ರೋನ್ ಕನೆಕ್ಟ್ ಆಗಿತ್ತಲ್ಲ, ಅದನ್ನ ಆಪ್ರೇಟ್ ಮಾಡ್ತಾಯಿದ್ದೀನಿ. ಮತ್ತೆ ಫ್ಲೈ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಫ್ಲೈ ಆಗಿಲ್ಲ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಬ್ಲೂಟಿಕ್ಕು ನಾನು ಬರ್ತಾ ಇರೋದು ಡ್ರೋನಿಗೆ ಹತ್ರ. ಈ ಥರ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ. ಈ ಟೈಮಲ್ಲಿ ಮಳೆ ಬಂದಿದ್ರಂತೂ ಸೊ ಡ್ರೋನಿಗೆ ನಾನು ಕೈ ಮುಗಿಬೇಕಾಗಿತ್ತು. 1.5 ಲಕ್ಷ ರೂಪಾಯಿ ಅಮೌಂಟ್ ಹೋಗ್ತಿತ್ತು. ಲಕ್ಕಿಲಿ ಸಿಕ್ತು. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಕೊನೆಗೂ ನನ್ನ ಡ್ರೋನ್ನ ಎತ್ಕೊಂಡೆ. ಸೊ ಲಕ್ಕಿಲಿ ನನ್ನ ಡ್ರೋನಿಗೆ ಏನಾಗಿಲ್ಲ, ಮತ್ತು ಮಳೆ ಕೂಡ ಇನ್ನವರೆಗೂ ಬಂದಿಲ್ಲ. ಸೊ ಡ್ರೋನ್ ಸೇಫ್ ಆಯಿತು. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಒಂದು ಹೊಲದಲ್ಲಿ ನನ್ನ ಡ್ರೋನ್ ಬಂದು ಲ್ಯಾಂಡ್ ಆಗಿತ್ತು. ಸೊ ನಾನೇ ಈ ಒಂದು ಸೇಫ್ ಪ್ಲೇಸ್ ಅಂತ ಹೇಳಿ ಅಲ್ಲೇ ಲ್ಯಾಂಡ್ ಮಾಡಿದ್ದು. ಅಂದರೆ ಲ್ಯಾಂಡ್ ಮಾಡದೇ ಇದ್ರೂ ಕೂಡ ಅದು ಕೆಳಗೆ ಇಳಿತಾನೆ ಇರುತ್ತೆ, ಬಟ್ ಅದರಲ್ಲೇ ಸೇಫ್ ಪ್ಲೇಸನ್ನು ನೋಡಿ ನಾವು ಲ್ಯಾಂಡ್ ಮಾಡಬೇಕಾಗುತ್ತೆ. ಸೊ ಸೇಫ್ ಪ್ಲೇಸ್ ನೋಡಿ ಲ್ಯಾಂಡ್ ಮಾಡಿದೆ. ಸೊ ಈ ಥರ ಲೈನ್ಗಳಿದ್ದಾಗ ಲೈನಿಗೆ ಏನಾದರೂ ಟಚ್ ಆಗಿಬಿಟ್ರೆ ಮುಗಿದೋಯ್ತು. ಯಾಕಂದರೆ ಸೆನ್ಸ್ ಮಾಡೋ ಅಷ್ಟು ಕೆಪಾಸಿಟಿ ಈ ಥರ ಡ್ರೋನ್ಗಳಿಗೆ, ಅಂದರೆ ವೈರ್ಗಳನ್ನ ಸೆನ್ಸ್ ಮಾಡೋಷ್ಟು ಸೆನ್ಸರ್ನ ಕ್ವಾಲಿಟಿ ಇರೋದಿಲ್ಲ. ಸೊ ಹಾಗಾಗಿ ಸೇಫ್ ಪ್ಲೇಸ್ನ ನೋಡಿ ನಾವೇ ಲ್ಯಾಂಡ್ ಮಾಡ್ಕೋಬೇಕು. ಆಮೇಲೆ ಹೆಂಗೋ ಲೊಕೇಶನ್ ತೋರಿಸ್ತಿರುತ್ತೆ, ಅದನ್ನು ನೋಡಿ ಪಿಕ್ ಮಾಡ್ಕೋಬೋದು. ಸೊ ಇದು ನನ್ನ ಬೈಕು. ಈ ಬೈಕ್ ಇರಲಿಲ್ಲ ಅಂದಿದ್ರೆ ಇವಾಗ ಈ ಡ್ರೋನಿಗೆ ಮುಗೀತಿತ್ತು ಕತೆ. ಓಕೆನಾ? ಓಕೆ, 99% ಚಾರ್ಜ್ ಆಯಿತು ನನ್ನ ಒಂದು ಡ್ರೋನ್ದು. ಸೊ ನಾನೇ ಶಟ್ ಡೌನ್ ಮಾಡ್ತೀನಿ ಡ್ರೋನ್ನ. ಆ್ಯಕ್ಚುಲಿ ಡ್ರೋನ್ಗೆ ಏನೂ ಆಗಿಲ್ಲ. ಸೊ ಆಲ್ರೆಡಿ ಮಳೆ ಬರ್ತಾ ಇದೆ. ಸೊ ಡ್ರೋನ್ ಸಿಕ್ತು, ತೊಗೊಂಬಂದೆ. ಬಟ್ ಬ್ಯಾಟ್ರೀಸ್ ಕಂಪ್ಲೀಟ್ಲಿ ಡೆಡ್ ಆಗಿದೆ. ಓಕೆನಾ? ಕರೆಂಟ್ ಕೂಡ ಹೋಗಿದೆ. ನಿಮಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಈ ಡ್ರೋನ್ ಎಷ್ಟು ರೇಂಜ್ ಹೋಗುತ್ತೆ ಮತ್ತು ಏನು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಈ ಡ್ರೋನನ್ನು ಅಷ್ಟು ದೂರ ಬಿಟ್ಟಿದ್ದೆ. ಸೊ ಆ ಒಂದು ಕಾರಣಕ್ಕೆ ನಾನು ನಿಮ್ಮಿಂದ ಒಂದು ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.